ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿವೇಕಾನಂದರು ಯುವಕರಿಗೆ ಸ್ಫೂರ್ತಿದಾಯಕಗಳನ್ನು ಮಾತುಗಳನ್ನು ಹೇಳಿದ್ದಾರೆ. ಅವರ ಮಾತುಗಳನ್ನು ಕೇಳಿ ನೀವು ಸ್ಫೂರ್ತಿಯಿಂದ ಜೀವನ ನಡೆಸಿದರೆ ಜೀವನ ಸಾರ್ಥಕವಾಗ್ತದೆ. ಹಾಗಾದರೆ ವಿವೇಕಾನಂದರು ಏನೇನು ಹೇಳಿದ್ದಾರೆ? ಎದ್ದು ನಿಲ್ಲಿ, ಧೀರರಾಗಿ, ಬಲಾಢ್ಯರಾಗಿ, ಜವಾಬ್ದಾರಿಯನ್ನೆಲ್ಲ ನೀವೇ ವಹಿಸಿ, ನಿಮ್ಮ ಅದೃಷ್ಟಕ್ಕೆ ನೀವೇ ಹೊಣೆ ಎಂದು ತಿಳಿದುಕೊಳ್ಳಿ. ನಿಮಗೆ ಬೇಕಾದ ಶಕ್ತಿ ಸಹಾಯವನ್ನೆಲ್ಲ ನಿಮ್ಮಲ್ಲೇ ಇದೆ. ಆದ ಕಾರಣ ನಿಮ್ಮ ಭವಿಷ್ಯವನ್ನು ನೀವೇ ನಿರೂಪಿಸಿಕೊಳ್ಳಿ. ಒಳ್ಳೆಯ ಶೀಲವಂತರಾದ, ಬುದ್ಧಿವಂತರಾದ, ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡುವಂಥ, ವಿಧೇಯಕವಾಗಿರುವಂಥ ತನ್ನ ಭಾವನೆಗಳನ್ನು ಕಾರ್ಯರೂಪಕ್ಕೆ ತರಲು ತಮ್ಮ ಪ್ರಾಣವನ್ನೇ ಅರ್ಪಿಸಬಲ್ಲ ಯುವಕರ ಮೇಲೆ ನನ್ನ ಭವಿಷ್ಯದ ಹಾರೈಕೆಯೆಲ್ಲ ನಿಂತಿದೆ. ಆದ್ದರಿಂದ ದೇಶಕ್ಕೂ ಇವರಿಗೂ ಕಲ್ಯಾಣವಾಗುವುದು. ಈ ಜೀವನ ಎಷ್ಟು ದಿನ? ನೀನು ಈ ಜಗತ್ತಿಗೆ ಬಂದದ್ದಕ್ಕೆ ಒಂದಾದರೂ ಗುರುತನ್ನು ಬಿಟ್ಟು ಹೋಗು. ಜಗತ್ತನ್ನು ಬೆಳಗಿದ ಉಜ್ವಲ ಋಷಿ ಪರಂಪರೆಯ ಸಂತಾನವೇ ನೀನು. ಹೋಗು, ಎಲ್ಲರಿಗೂ ಹೇಳು, ನಿಮ್ಮೆಲ್ಲರಲ್ಲೂ ಅನಂತ ಶಕ್ತಿ ಹುದುಗಿದೆ ಎಂದು ಅದನ್ನು ಜಾಗೃತಿಗೊಳಿಸಲು ಯತ್ನಿಸು. ಜೀವನದ ರಹಸ್ಯ ಕೇವಲ ಭೋಗವಲ್ಲ, ಅದು ಅನುಭವಗಳ ಮೂಲಕ ಪಡೆಯುವ ಶಿಕ್ಷಣ. ಪ್ರಪಂಚ ಹೇಡಿಗಳಿಗೆ ಅಲ್ಲ. ಓಡಿ ಹೋಗಲು ಯತ್ನಿಸಬೇಡಿ. ಸೋಲುಗಳ ಗೆಲುವುಗಳನ್ನು ಗಣನೆಗೆ ತರಬೇಡಿ. ಸಂಪೂರ್ಣವಾಗಿ ನಿಸ್ವಾರ್ಥವಾಗಿ ಕೆಲಸ ಮಾಡಿ. ಯಾರು ಗೆಲ್ಲುವುದಕ್ಕಾಗಿ ಜನ್ಮ ತಾಳಿದರೋ ಅವರು ಸತ್ಯ ಸಂಕಲ್ಪ ಮಾಡಿಕೊಂಡು ಎಂದಿಗೂ ಅದರಿಂದ ವಿಚಲಿತರಾಗಿರುವುದಿಲ್ಲ. ನೀವು ನಿಜವಾಗಿಯೂ ನನ್ನ ಮಕ್ಕಳಾಗಿದ್ದರೆ ನೀವು ಯಾವುದಕ್ಕೂ ಅಂಜುವುದಿಲ್ಲ. ಏನೇ ಆದರೂ ಕೆಲಸ ನಿಲ್ಲುವುದಿಲ್ಲ. ನೀವು ಸಿಂಹ ಸದೃಶರಾಗಿರುವಿರಿ. ನಾವು ಭಾರತವಷ್ಟೇ ಅಲ್ಲ, ಇಡೀ ವಿಶ್ವವನ್ನೇ ಜಾಗೃತಗೊಳಿಸಬೇಕು. ನಮ್ಮ ಮಕ್ಕಳು ಕಾರ್ಯಸಾಧನೆಗಾಗಿ ಅಗ್ನಿಗೆ ಧುಮುಕಲು ಸಿದ್ಧರಾಗಬೇಕು. ನಮ್ಮ ದೇಶಕ್ಕೆ ಎಂದು ಬೇಕಾಗಿರುವುದು ಕಬ್ಬಿಣದಂಥ ಮಾಂಸಖಂಡಗಳು, ಉಕ್ಕಿನಂಥ ನರಗಳು, ಯಾವುದಕ್ಕೂ ಲೆಕ್ಕಿಸದೆ ವಿಶ್ವದ ರಹಸ್ಯತಮ ಸತ್ಯಗಳನ್ನು ಭೇದಿಸಿ ಸಾಧ್ಯವಾದರೆ ಕಡಲಿನ ಆಳಕ್ಕಾದರೂ ಹೋಗಿ ಮೃತ್ಯುವಿನೊಂದಿಗೆ ಹೋರಾಡಿ ಗುರಿಯನ್ನು ಸಾಧಿಸಬಲ್ಲ ಅದೃಷ್ಟ ಪ್ರಪಂಚ ಇಚ್ಛಾಶಕ್ತಿ ಬೇಕಾಗಿದೆ. ಕಬ್ಬಿನ ಕಾದಿರುವಾಗಲೇ ಹೊಡೆಯಬೇಕು. ಸೋಮಾರಿತನದಿಂದ ಪ್ರಯೋಜನವಿಲ್ಲ. ಅಸೂಯೆ, ಅಹಂಕಾರ ಮುಂತಾದ ಎಲ್ಲ ಆಲೋಚನೆಗಳನ್ನು ಒಮ್ಮೆಲೆ ಹೊರದೂಡಿ ಅಮಿತ ಶಕ್ತಿಯಿಂದ ಕಾರ್ಯರಂಗಕ್ಕೆ ಧುಮುಕಿ ವಿಶೇಷ ಶಕ್ತಿಯಿಂದ ಕೆಲಸಕ್ಕೆ ತೊಡಗು. ಒಬ್ಬ ಇಂಗ್ಲೀಷ್ ಹುಡುಗ ನಾನು ಇಂಗ್ಲೀಷ್ನವನು, ಏನನ್ನು ಬೇಕಾದರೂ ಸಾಧಿಸಬಲ್ಲೆ ಅಂತಾನೆ. ಅಮೆರಿಕ ದೇಶದ ಹುಡುಗನು ಹೀಗೆ ಹೇಳುವನು, ಯುರೋಪಿನ ಹುಡುಗನು ಅಷ್ಟೇ. ಆದರೆ ನಮ್ಮ ಹುಡುಗರು ಹೀಗೆ ಹೇಳಬಲ್ಲರೆ? ಇಲ್ಲ. ಹುಡುಗನ ಅಪ್ಪ ಕೂಡ ಹೀಗೆ ಹೇಳಲಾರ. ನಾವು ಆತ್ಮವಿಶ್ವಾಸನ ಕಳೆದುಕೊಂಡಿರಬೇಕು. ಧೈರ್ಯದಿಂದಿರು, ಕೆಲಸವನ್ನು ಮುಂದುವರಿಸು. ಸಹನೆ ಮತ್ತು ಸತತ ಪ್ರಯತ್ನ ಇದೊಂದೇ ದಾರಿ. ಹೋಗು, ಮುಂದೆ ಹೋಗು. ಸಹನೆ, ಪಾವಿತ್ರ್ಯತೆ, ಧೈರ್ಯ ಮತ್ತು ಸತತ ದುಡಿಮೆ ಇವನ್ನು ನೆನಪಿನಲ್ಲಿಡು. ಎಲ್ಲಿಯವರೆಗೆ ನೀನು ಪರಿಶುದ್ಧ ಹೃದಯದಾಗಿ ನಿನ್ನ ನಿಷ್ಕರ್ಷಗಳಿಗೆ ಬದ್ಧವಾಗಿರುವೋ ಅಲ್ಲಿವರೆಗೆ ನೀನೆಂದು ಅಪಜಯ ಹೊಂದುವುದಿಲ್ಲ. ಜವಾಬ್ದಾರಿಯೆಲ್ಲ ನಿಮ್ಮ ಮೇಲೆ ಇರುವುದೆಂದು ತಿಳಿದು ಕೆಲಸ ಮಾಡಿ. ಸಾಯುವವರೆಗೆ ಕೆಲಸವನ್ನು ಮುಂದುವರಿಸಿ. ನಾನು ನಿಮ್ಮೊಡನಿರುವೆ. ನಾನು ಸತ್ತ ಮೇಲೆ ನನ್ನ ಆತ್ಮ ನಿಮ್ಮೊಡನೆ ಕೆಲಸ ಮಾಡುವುದು. ಈ ಬಾಳು ಇಂದು ಬರುವುದು, ನಾಳೆ ಹೋಗುವುದು. ಐಶ್ವರ್ಯ, ಕೀರ್ತಿ, ಭೋಗಗಳೆಲ್ಲ ಕೇವಲ ಕೆಲವು ದಿನಗಳು ಮಾತ್ರ ಇರು. ಸಾಮಾನ್ಯ ಪ್ರಾಪಂಚಿಕ ಹುಲಿಗಳಂತೆ ಸಾಯುವುದಕ್ಕಿಂತ ಸತ್ಯವನ್ನು ಸಾರುತ್ತಾ ಕರ್ತವ್ಯ ಕ್ಷೇತ್ರದಲ್ಲಿ ದುಡಿಯುವುದು ಪರಮೋಚ್ಚವಾದ್ದು. ಮುಂದುವರಿಯಿರಿ. ಹೀಗೆ ತಮ್ಮ ಯುವಕರಿಗೆ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳಿದ್ದಾರೆ. ನೀವು ವ್ಯಕ್ತಿ ರೂಪವನ್ನು ಯಾವ ರೀತಿ ನಿರೂಪಿಸಿಕೊಳ್ಬೇಕು, ನಿಮ್ಮಲ್ಲಿ ಯಾವ ರೀತಿ ಶಕ್ತಿ ಅಡಗಿದೆ, ಆ ಶಕ್ತಿಯನ್ನು ಹೇಗೆ ಹೊರಗೆ ತರಬೇಕು, ಯಾವ ರೀತಿ ಕಾರ್ಯೋನ್ಮುಖವಾಗಬೇಕು, ಯಾವ ರೀತಿ ಯುವಕರು ನಿಮ್ಮ ಶಕ್ತಿಯನ್ನು ಉಪಯೋಗಿಸಬೇಕು ಎಂಬ ಸಂದೇಶಗಳನ್ನು ಅವರು ತಮ್ಮ ಜೀವನದಕ್ಕೂ ಹೇಳಿದ್ದಾರೆ. ಈ ಸಂದೇಶಗಳನ್ನು ಯುವಕರು ಪಾಲಿಸಿದರೆ ದೇಶವು ಸದೃಢವಾಗುವುದು, ನೀವು ಕೂಡ ಸದೃಢವಾಗುತ್ತೀರಿ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲ ಶುಭಾಗಲಿ. ನಮಸ್ಕಾರ.